ಸರಿ ಹೇಳಿ. ಹೈ ಹೈ ಹಿಂಗೆ ಹೊಯ್ ಹೊಯ್ ಅಂತ ಹೇಳೋದು. ಅದ್ರಲ್ಲ ಶ್ರೀನಿವಾಸ್ ಪೂಜಾರ್ ಸಾಮಾನು ಕೊಡ್ಲಿಕ್ಕಿದ್ರು. ಅಲ್ಲಿಗೆ ಇವ್ರು ಸಾಲ ಕೇಳಲಿಕ್ಕೆ ಸಾಮಾನ್ ತಂದು ಹಾಕ್ಲಿಕ್ಕೆಲ್ಲ ಹೋಗ್ತಾ ಇದ್ರು. ಹಿಂಡಿ ಹುರುಳಿ ಎಲ್ಲ ಸಾಲ ಕೇಳುವುದು. ಕೂಸಣ್ಣ ನೀನ್ ಬಾ ಮರೆ ಸೌಕರ್ಯ ಹೇಳಿ ತಕೊಂಡು ಹೋಗು ಅಂತ ಆವಾಗ್ಲೇ ಅವ್ರಿಗೆ ಸಪೋರ್ಟ್ ಮಾಡಿದವರು ಶ್ರೀನಿವಾಸ್ ಪೂಜಾರ್. ಹಾಗಾಗಿ ಅವರೊಳಗೆ ತುಂಬಾ ಬಾಂಧವ್ಯ. ಅದನ್ನ ಮಾಡಿ ಇವರ ಸ್ಟ್ಯಾಚ್ಯೂ ಮಾಡಿ 6 ತಿಂಗಳಲ್ಲಿ ಇವರಿಗೆ ಪ್ರಾಬ್ಲಮ್ ಆಯ್ತು. ಮಣಿಪಾಲದಲ್ಲಿ ಒಂದು 3 ತಿಂಗಳಿದ್ರು. ಊರ್ನವರೆಲ್ಲ ಮಾತಾಡಿದ್ರು, ಶ್ರೀನಿವಾಸ್ ಪೂಜಾರ್ ಒಂದು ಸ್ಟ್ಯಾಚ್ಯೂ ಮಾಡಿ ಕೂಸಣ್ಣನ ಕೊಂದ ಅನ್ನುವಂತ ಮಾತು ಬಂತು. ಪ್ರಿಯ ವೀಕ್ಷಕರೇ, ವಿಡಿಯೋ ನೋಡಿ ಸುಮ್ಮನಾಗಬೇಡಿ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಹಾ ನಿಮ್ಮ ಹೆಸರಲ್ಲಿ ಕಂಬಳದ ಕೋಣ ಓಡಿಸ್ತಾರೆ ಮಗ, ಹೇಳಿ ಸರ್ ಅದ್ರ ಬಗ್ಗೆ ಹೇಗೆ ಅನಿಸ್ತಾ ಇದೆ ಅಂತ. ಅಲ್ಲ ಒಳ್ಳೆ ರೀತಿಯಲ್ಲಿ ಓಡಿಸ್ತಾ ಇದ್ದ, ಒಳ್ಳೆ ಮಾಡ್ತಾ ಇದ್ದ. ಇನ್ನೆಲ್ಲ ಖರ್ಚೆಲ್ಲ ಕಂಡಪಟ್ಟು ಜಾಸ್ತಿ ಇತ್ತು, ಮಾಡ್ತಾ ಹಂಗಾರು. ಹಾಗೆ ನಿಮ್ಗೂ ಕೂಡ ಒಳ್ಳೆ ಹೆಸರಿದೆ ಸರ್. ಅಂದ್ರೆ ಅವ್ರು ಹೇಳಿದ್ರು, ಅಂದ್ರೆ ಮುಂಚೆ ಗಾಡಿ ಇತ್ತು, ಅದ್ರ ಬಗ್ಗೆ ಹೇಳಿ ಸರ್. ಅಂದ್ರೆ ಆಗಿನ ಕಾಲದ ಅನುಭವ ಹೇಗಿತ್ತು? ಗಾಡಿಯನ್ನ ಸಣ್ಣಿಂದ ನನಗೆಲ್ಲ ಗಾಡಿ, ಎತ್ತಿನ ಗಾಡಿ. ಇಲ್ಲಿದಲ್ಲ ಅದೇ ಹಾ, ಅದ್ರಲ್ಲಿ 30 ವರ್ಷ ಆಯ್ತು. ಜನಗಳನ್ನೆಲ್ಲ ಕರ್ಕೊಂಡು ಹೋಗ್ತಿದ್ರು. ಗಾಡಿ ಅಂದ್ರೆ ಅದು ಅಂದ್ರೆ ಲೋಡ್ ಲೋಡ್ ಹಾಕಿ ಲೋಡ್. ನಾವು ಎಲ್ಲಿಗೆಲ್ಲ ತಗೊಂಡು ಹೋಗ್ತೀವಿ, ಉಡುಪಿ ಸಂತೆಗೆ ಹೋಗುದು ಎಲ್ಲ ಹೋಗ್ತಿದ್ದೆ. ಎಷ್ಟೊತ್ತು ಬೇಕಾಗ್ತದೆ ಸರ್ ಇಲ್ಲಿಂದ ಕುಂದಾಪುರ ಉಡುಪಿ ಎಲ್ಲ ಹೋಗ್ಲಿಕ್ಕೆಲ್ಲ? ಕುಂದಾಪುರಕ್ಕೆ ಹೋಗಿದ್ರೆ ಒಂದು 2-3 ಗಂಟೆ ಬೇಕು. 3 ಗಂಟೆ. ಉಡುಪಿಗೆ ಹೋಗಿದ್ರೆ ಒಂದು 5-6 ಗಂಟೆ ಬೇಕು. ಬೆಳಿಗ್ಗೆ ಬಿಡ್ತಿದ್ರೆ ಹಾಗಾದ್ರೆ? ಅಲ್ಲ, ರಾತ್ರಿ ಹೋಗುದು. ರಾತ್ರಿ ಹೋಗುದು, ನೈಟ್ ಜರ್ನಿ. ಸಣ್ಣಿಂದ ನಾವು ಗಾಡಿಯಾಗೆ ಇದ್ದದ್ದು ನಾನು. ಕೋಣ ಅಂದ್ರೆ ಎಷ್ಟು ಇಷ್ಟ ನಿಮ್ಗೆ? ಕೋಣ ಅಂದ್ರೆ ಎತ್ತು, ನನಗೆ ಎತ್ತು ಅಂದ್ರೆ ಭಾರಿ ಖುಷಿ. ಅದ್ರ ಒಟ್ಟಿಗೆ ಕೋಣ ಮಾಡ್ರೆ ಒಂದು ಸ್ವಲ್ಪ ಸಮಯ ನಾನು ಇನ್ನೆಲ್ಲ ಮಾಡ್ತಾ ಇದ್ದೆ. ಈಗ ನನ್ನ ಹತ್ರ ಏನು ಮಾಡೋಕ್ಕಾಗೋದಿಲ್ಲ, ಈಗ ಇವರೆಲ್ಲ ಮಾಡ್ಕೊಂತ. ತಂದೆಗೆ ಎತ್ತಿನ ಗಾಡಿ ಅಂದ್ರೆ ಎಷ್ಟು ಇಷ್ಟ ಕೇಳಿದ್ರೆ, ನಾವು ನಮ್ಮ ತಂದೆ ಎತ್ತಿನ ಗಾಡಿಯನ್ನೆಲ್ಲ ಇಟ್ಟಿದ್ರಲ್ಲ, ಈ ಆನಂದ್ ಸಿಕ್ಕುಂದವ್ರು ಹೇಳುದು, ಮರೆ ಅಪ್ಪನೊಂದು ಗಾಡಿ ಮನೆಯಲ್ಲಿ ಇಡು ಅಂತ. ನಾವು ಓಡಿಸಿದ ಗಾಡಿ ನಾವು ಸಾಗರಕ್ಕೆ ಕೊಟ್ಟಿದ್ದೇವೆ ಅವಾಗ. ಮತ್ತೆ ನಾನು ಹೊಸನಗರ ಹೋಗಿ ಇದೊಂದು ಗಾಡಿ ತಂದಿದ್ದು. ನಮ್ ದೋಸ್ತಿ ಒಬ್ಬರು ಸಂತೋಷ್ ಪೂಜಾರಿ ಅಂತ ಅವ್ರು ತೆಗ್ಸಿ ಕೊಟ್ಟದ್ದು ಈ ಎತ್ತಿನ ಗಾಡಿಯನ್ನು. ಆವಾಗ ಇವ್ರಿಗೆ ನಮ್ಮ ತಂದೆ ಸಂಜೆ ಮಧ್ಯಾಹ್ನ ಊಟ ಮಾಡಿದವರು ಇಲ್ಲೊಂದು ಇದ್ರ ಹತ್ರ ಬಂದು ಎತ್ತಿನ ಗಾಡಿಯಲ್ಲಿ ಆವಾಗ ಓಡಿಸುವಾಗ ಮಲಗ್ತಿದ್ರಲ್ಲ, ಅದೇ ಸ್ಟೈಲಲ್ಲಿ ಒಂದು ಅರ್ಧ ಗಂಟೆ ಮಲಗಿದ್ರೆ ಅವ್ರಿಗೆ ಒಂದು 5 ನಿಮಿಷ ಆಯುಷ್ಯ ಜಾಸ್ತಿ ಆಗ್ತದೆ. ಆ ರೀತಿ ಅವ್ರದ್ದು ಮನಸ್ಥಿತಿ. ಎತ್ತಿನ ಗಾಡಿಯಲ್ಲಿ ಕೂತ್ಕೊಂಡ್ರೆ ಅದೇನೋ ಒಂದು ಮಲಗಿದ್ರೆ ಅವರಿಗೆ ಸುಖ ನಿದ್ರೆ ಅಂತ ಅವರಿಗೆ ಆಲೋಚನೆ. ಅದು ನಮ್ಗೆ ಭಾರಿ ಖುಷಿ ಕೊಟ್ಟಿತ್ತು. ಅದಕ್ಕೋಸ್ಕರ ಒಂದು ಎತ್ತಿನ ಗಾಡಿ ತಂದು ನಾವು ಇಲ್ಲಿ ಇಟ್ಕೊಂಡಿದ್ದು ಮನೆಯಲ್ಲಿ. ನಮ್ಮ ಗಾಡಿ ಅಲ್ಲ ಇದು, ನಮ್ಮ ಗಾಡಿ ನಾವು ಸಾಗರಕ್ಕೆ ಕೊಟ್ಟಿದ್ದೇವೆ. ಆವಾಗ ತುಂಬಾ ಕಷ್ಟದ ಕಾಲ, ನಾವು ಈ ಪರಿಸ್ಥಿತಿಯಲ್ಲೆಲ್ಲ ಇರ್ಲಿಲ್ಲ. ಮತ್ತೆ ಎತ್ತಿನ ಗಾಡಿ ಒಂದು ತಂದಿದ್ದು. ಅವ್ರಿಗೆ ಹೆಚ್ಚು ಕಮ್ಮಿ 80-82 ವರ್ಷ ಆಗಿರ್ಬೋದು. ಸರಿಯಾದ ಇದು ಗೊತ್ತಿಲ್ಲ, ಡೇಟ್ ಗೊತ್ತಿಲ್ಲ. ಆವಾಗೆಲ್ಲ ಇರ್ಲಿಲ್ಲಲ್ಲ ನಮ್ಮವರದೆಲ್ಲ ಕಷ್ಟದ ದಿನಗಳು. ಎಷ್ಟು ವರ್ಷ ಆಯ್ತು ಅವರಿಗೆ ಇದನ್ನ ನಿಲ್ಸಿ? ಅವರು ಸಾಧಾರಣ 30 ವರ್ಷ ಆಯ್ತು. ನಾನು ಈ ಫೀಲ್ಡ್ ಬರುವ ಮುಂಚೆ ಅವ್ರು ಕೈದ್ ಮಾಡಿ ಕೋಣ ಎಲ್ಲ ಮಾಡಿ ಗದ್ದೆ ಉಳುಮೆ ಮಾಡ್ತಾ ಇದ್ರು. ಮತ್ತೆ ನಾವು ಈ ಗಾಡಿ ಎಲ್ಲ ಮಾಡಿ ಈ ವ್ಯವಸ್ಥೆಗೆ ಬಂದವರು. ಡ್ರೈವಿಂಗ್ ಕಲ್ತೇನೆ, ಒಂದು 20 ವರ್ಷ ಡ್ರೈವಿಂಗ್ ಮಾಡಿದ್ದೆ ನಾನು ಟೆಂಪೋ ಮಾಡಿದ್ನಲ್ಲ, ಅದ್ರಲ್ಲಿ ಒಂದು 60 ವರ್ಷಕ್ಕೆ ಡ್ರೈವಿಂಗ್ ಕಲ್ತು, 60 ವರ್ಷ ಆದ್ಮೇಲೆ ಡ್ರೈವಿಂಗ್ ಕಲ್ತು ಟ್ರಿಪ್ ಎಲ್ಲ ಮಾಡ್ತಿದ್ರು. ಕಾರ್ ಓಡಿಸ್ತಾ ಇದ್ರು, ಟೆಂಪೋ ಓಡಿಸ್ತಾ ಇದ್ರು. ಮತ್ತೆ ಒಂದು ಹಲ್ಲಿನಲ್ಲಿ ಸೆಪ್ಟಿಕಲ್ ಆಗಿ ತಲೆ ಬ್ರೈನ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿ ಕೈದ್ ಮಾಡಿದ್ದವ್ರು. ಒಂದು 15-16 ವರ್ಷ ಟೆಂಪೋ, ಲಾರಿ, ಕಾರು ಎಲ್ಲ ಓಡಿಸಿದ್ರು. 60 ವರ್ಷದ ಮೇಲೆ 62 ವರ್ಷದವರೆಗೂ ಓಡಿಸಿದ್ರು. ಅಷ್ಟು ಧೈರ್ಯಶಾಲಿ ಅವರು. ಅವ್ರ ಬಗ್ಗೆ ನೀವು ಗಾಡಿ ಕುಸಣ್ಣ ಅಂತ ಫೋಟೋ ಭೋಜಣ್ಣ ಅಂತ ಹೇಳಿದ್ರು ಗೊತ್ತಾಗ್ಲಿಕ್ಕಿಲ್ಲ. ಗಾಡಿ ಕುಸಣ್ಣ ಯಾರು ಕೇಳಿದ್ರೆ ಎಲ್ಲರಿಗೂ ಗೊತ್ತಾಗ್ತದೆ. ಕಾಲದಲ್ಲಿ ಎಂತ ಲಗೇಜ್ ಎಲ್ಲ ಎಂತ ತಗೊಂಡು ಹೋಗ್ತಾ ಇದ್ರಿ? ಗೂಡ್ಸ್ ಇಲ್ಲಿಂದ ಎಂತ ತಗೊಂಡು? ತೆಂಗಿನಕಾಯಿ ಎಲ್ಲ, ಮೆಣಸು, ಇನ್ನೆಲ್ಲ ಸಂತಿ ಬೇರೆ ಅವರು ವ್ಯಾಪಾರ ಮಾಡ್ಲಿಕ್ಕೆ ನೀವು ಅವರಿಗೆ ಕೂಡ. ಈಗೆಲ್ಲ ಈ ಟೆಂಪೋ ಟ್ರಾವೆಲರ್ ಎಲ್ಲ ಹಾಗೆ ಮತ್ತೆ ಬರುವ ಹೊತ್ತಿಗೆ ಈ ಅಂಗಡಿಯವ್ರದ್ದು ನೀವು ಒಬ್ಬರೇ ಇರುದು ಇದ್ರಲ್ಲಿ ಗಾಡಿಯಲ್ಲಿ ರಾತ್ರಿ? ನಾವು ಒಬ್ಬ ಅಲ್ಲ, ಒಟ್ಟು ನಮ್ದು ಇಲ್ಲಿಂದ ನಾವು 30-40 ಗಾಡಿ ಇತ್ತು. 30-40 ಗಾಡಿ ಇತ್ತು. ಒಬ್ಬರೇ ಹೋಗ್ಲಿಕ್ಕೆ ಕಷ್ಟ ಅಲ್ಲ ಸರ್?
ಹಾಗೇನಾದ್ರು ಘಟನೆ ಆಗಿದ್ಯಾ? ಒಬ್ಬೊಬ್ರು ಹೋದಾಗ ಏನಾದ್ರು ಕಳ್ಳಕಾಕರ ಇದು ಹಾಗೆ ಏನಾದ್ರು? ಅದೆಂತ ಆಗ್ಲಿಲ್ಲ. ಅವಾಗೆಲ್ಲ ಸತ್ತಿದ ಕಾಲ ಅಲ್ಲ ಸರ್, ಹೌದು. ಅಂತ ಕಳ್ಳಕಾಕರ ಭಯ ಎಲ್ಲ ಇರ್ಲಿಲ್ಲ. ಇಲ್ಲ. ನಾನು ಒಂದು 2 ವರ್ಷ ನಡೆದಿದ್ದೆ ಇವರೊಟ್ಟಿಗೆ, ಕೋಟದಿಂದ ಕುಂದಾಪುರ ಸಂತೆ ಅವರಿಗೆ. ಹಾ. ನಾನು ಗಾಡಿ ಜೊತೆ? ಹೈಸ್ಕೂಲ್ ಅಲ್ಲಿ ಹೋಗ್ತಾ ಇದ್ದೆ. ಇವ್ರದ್ದು ಮುಂಬಾರ ಹಿಂಬಾರ ಅಂತ ಒಂದು ಬರ್ತದೆ. ಅದು ಗಾಡಿ ಹಿಂದ್ ಲೋಡ್ ಜಾಸ್ತಿ ಆದ್ರೆ ಎತ್ತುವುದು, ಮುಂದೆ ಲೋಡ್ ಜಾಸ್ತಿ ಆದ್ರೆ ಡೌನ್ ಆಗುದು. ಆವಾಗ ನೀನು ಬಾ ಮರೆ ಕೂತ್ಕೊಂಡು ಹೋಗುವಂತ ಬಾರ್ ನನ್ ಕರ್ಕೊಂಡು ಹೋಗುದು. ಇಲ್ಲಿಂದ ಕುಂದಾಪುರವರೆಗೂ ನಾವು ನಡೆಯುವುದೇ. ನಮ್ಗೊಂದು ಗೋಲಿ ಬಜ್ಜಿ ಚಾ ಆಯ್ತು. ಬೆಳಿಗ್ಗೆ ಮತ್ತೆ ಬಂದು ಶಾಲೆಗೆ ಹೋಗುದು ನಾವು. ಆ ದಿನಗಳು ಹಾಗಿತ್ತು. ಸರ್, ಬೇರೆ ಏನಾದ್ರು ನೆನಪು ಮಾಡಿ ಹೇಳುದು ಸನ್ನಿವೇಶಗಳಿದ್ಯಾ ನೀವಾಗ ಗಾಡಿ ಹೊಡಿತಾ ಇದ್ದಾಗ? ಅದೇ. ಗಾಡಿ ಹೊಡಿತಾ ಇದ್ದಾಗ? ಹಿಂದ್ಗಡೆ ಅದೇ ಎಷ್ಟು ವರ್ಷದಿಂದ ನಾವು ಅದೇ ನನ್ನ ಜೀವನವೇ ಅದರಲ್ಲಿದೆ. ಹೌದು. ಹಾ. ಈಗ ಒಂದು ಜೊತೆ ಎತ್ತು ಎಷ್ಟು ವರ್ಷ ನಿಮ್ ಜೊತೆ ಒಂದು ಬಂದಿತ್ತು? 3-4 ವರ್ಷ ಇರ್ತದೆ. ಹಾ. ಕಡೆಗೆ ಅವನು ಬೇರೆ ಕೊಟ್ಟು ಬೇರೆ ತಕೊಂಡು. ಹೌದು. ಅದಕ್ಕೂ ಪ್ರಾಯ ಆದಾಗೆ ಹೌದು ಅದರ ಇದು ಕಡಿಮೆ ಹಾ. ಆಗುತ್ತೆ, ಸಾಮರ್ಥ್ಯ. ಹೌದು. ಹ್ಮ್. ಒಳ್ಳೊಳ್ಳೆ ಎತ್ತಿನೆಲ್ಲ ಆಗುತ್ತೆ. ಒಳ್ಳೆ ದೊಡ್ಡ ದೊಡ್ಡ ಎತ್ತುಗಳನ್ನ ಸಾಕ್ತಿದ್ರು ಅವರು. ಹಾ. ಗಾಡಿ ಕೂಸಣ್ಣನ ಎತ್ತುಗಳಂತ ಹೇಳಿದ್ರೆ ದೊಡ್ಡ ಹೆಸರು. ದೊಡ್ಡ ಕೂಸಣ್ಣ ಒಳ್ಳೆ ಎತ್ತುಗಳಂತ ಹಾ. ಅದೆಲ್ಲ ಒಂದು ಜನಮಾನಸದಲ್ಲಿ ಇವತ್ತು ಇದೆ. ಗಾಡಿ ಕೂಸಣ್ಣ ಅಂತ ಹೇಳಿದ್ರೆ ಕೋಟ ಶ್ರೀನಿವಾಸ ಪೂಜಾರಿ ಅದಕ್ಕೋಸ್ಕರ ಅವರು ಬಾರಿ ದೋಸ್ತಿ. ಓಕೆ. ಅವರ ಹೆಸರು ಉಳಿಬೇಕಂತ ಒಂದು ಎತ್ತಿನ ಗಾಡಿ ಮಾಡಿ ಕಾರಂತ ಭವನದಲ್ಲಿ ಇಟ್ಟಿದ್ರು. ಹೌದು. ಶ್ರೀನಿವಾಸ ಪೂಜಾರಿ ಅವ್ರ ಬಗ್ಗೆ ಹೇಳಿ. ನಮ್ಗೆ ಒಳ್ಳೆ ಮನಸ್ಸು. ಹಾ, ಈಗೆಲ್ಲ ಬರ್ತಾರ ಸರ್? ಈಗ ಸಿಗ್ತಾರ? ಹೌದಪ್ಪ, ಹಾ. ಸಿಗ್ತಾರೆ. ಬಂದು ನನಗೆ ಮಾತಾಡ್ಸ್ಕೊಂಡು ಹೋಗ್ತಾರೆ ಊರಿಗೆ ಬಂದು. ಮಾತಾಡ್ಸ್ಕೊಂಡು ಹೋಗ್ತಾರೆ. ತುಂಬಾ ಸಿಂಪಲ್ ಅವರು ಕೂಡ. ಆಗ್ಲಿಕ್ಕೆ ನಾವು ಎತ್ತಿನ ಗಾಡಿಯಲ್ಲಿ ತಗೊಂಡ್ ಬರೋದು. ಅವರು ಅಂಗಡಿಯಲ್ಲಿ ಸಾಮಾನು ಕೊಡ್ಲಿಕ್ಕೆ ಇದ್ದೀರಿ ಕೆಲಸಕ್ಕೆ ಕೆಲಸಕ್ಕೆ. ಇಲ್ಲಿ ಹಾ, ಕೊಡದಲ್ಲಿ. ನಾಯಕ್ ಸ್ಟೋರ್ ಅಂತ ಇತ್ತು. ಓಕೆ. ಅದ್ರಲ್ಲ ಶ್ರೀನಿವಾಸ ಪೂಜಾರಿ ಸಾಮಾನು ಕೊಡ್ಲಿಕ್ಕಿದ್ರು. ಅಲ್ಲಿಗೆ ಇವ್ರು ಸಾಲ ಕೇಳಲಿಕ್ಕೆ, ಸಾಮಾನ್ ತಂದು ಹಾಕ್ಲಿಕ್ಕೆಲ್ಲ ಹೋಗ್ತಾ ಇದ್ರು. ಹಿಂಡಿ ಹುರುಳಿ ಎಲ್ಲ ಸಾಲ ಕೇಳುವುದು. ಕೂಸಣ್ಣ ನೀನ್ ಬಾ ಮರೆ ಸೌಕರ್ಯ ಹೇಳಿ ತಕೊಂಡು ಹೋಗು ಅಂತ ಆವಾಗ್ಲೇ ಅವ್ರಿಗೆ ಸಪೋರ್ಟ್ ಮಾಡಿದವರು ಶ್ರೀನಿವಾಸ ಪೂಜಾರು. ಹಾಗಾಗಿ ಅವರೊಳಗೆ ತುಂಬಾ ಬಾಂಧವ್ಯ. ಅದನ್ನ ಮಾಡಿ ಇವರ ಸ್ಟ್ಯಾಚ್ಯೂ ಮಾಡಿ 6 ತಿಂಗಳಲ್ಲಿ ಇವರಿಗೆ ಪ್ರಾಬ್ಲಮ್ ಆಯ್ತು. ಮಣಿಪಾಲದಲ್ಲಿ ಒಂದು 3 ತಿಂಗಳಿದ್ರು. ಊರ್ನವರೆಲ್ಲ ಮಾತಾಡಿದ್ರು, ಶ್ರೀನಿವಾಸ ಪೂಜಾರಿ ಒಂದು ಸ್ಟ್ಯಾಚ್ಯೂ ಮಾಡಿ ಕೂಸಣ್ಣನ ಕೊಂದ ಅನ್ನುವಂತ ಮಾತು ಬಂತು. ಆವಾಗ ನೀನು ನನ್ನ ಹತ್ರ ಕೇಳಿದ್ರು ಅಂತ ಮರಿ ಹೀಗೆ ಹೇಳ್ತಿದ್ರು ಜನ ಅಲ್ಲ ಅಂತ. ಇಲ್ಲ, ನೀವು ಶ್ರೀನಿವಾಸ ಪೂಜಾರಿ ತಲೆ ಬಿಸಿ ಮಾಡ್ಕೊಳ್ಬೇಡಿ, ಅದು ಸರಿ ಆಗ್ತಾರೆ ನಮ್ಮ ಅಪ್ಪಯ್ಯ ಅಂತ ಹೇಳಿ ಇವ್ರು 3 ತಿಂಗಳಾದ್ಮೇಲೆ ಡಿಸ್ಚಾರ್ಜ್ ಆದ್ಮೇಲೆ ಅವರ ಮನೆಗೆ ಫಸ್ಟ್ ಕರ್ಕೊಂಡು ಹೋಗಿ ನಮ್ಮ ಮನೆ ಕರ್ಕೊಂಡು ಬಂದಿದ್ರು. ಆವಾಗ ಖುಷಿ ಆಯ್ತು ಅವ್ರಿಗೆ, ಕೂಸಣ್ಣ ಬದುಕಿ ಬಂದಲ್ಲ ಮರೆಯ, ಕೂಸಣ್ಣಿಗೆ ಆಯುಷ್ಯ ಇತ್ತು, ದೇವರು ಉಳಿಸಿದ ಅಂತ ಖುಷಿ ಪಟ್ರು ಅವ್ರು. ಸರಿ, ಹೇಳಿ. ಹೈ ಹೈ ಹಿಂಗೆ ಹೊಯ್ ಹೊಯ್ ಅಂತ ಹೇಳೋದು.